ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 15ನೇ ತಾರೀಕು ಅಂತಲೇ ಹೇಳ್ಬೋದು. 15/4/2025 ಮಂಗಳವಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಇವತ್ತು ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬಂದಿದೆ. ಸ್ನೇಹಿತರೆ ಅದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ, ಅದರ ಜೊತೆಗೆ 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಜೊತೆಗೆ ಅಕ್ಕಿ ಹಣ ಜನವರಿ ತಿಂಗಳ ಅಕ್ಕಿ ಹಣವು ಕೂಡ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ನ್ಯೂ ಅಪ್ಡೇಟ್ ಈಗ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಸೋಮವಾರದಂದೇ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು ಜಮಾ ಆಗಬೇಕಾಗಿತ್ತು. ಅದರ ಜೊತೆಗೆ ಅಕ್ಕಿ ಹಣವು ಕೂಡ ಜನವರಿ ತಿಂಗಳ ಅಕ್ಕಿ ಹಣವು ಕೂಡ ಜಮಾ ಆಗಬೇಕಾಗಿತ್ತು. ಸ್ನೇಹಿತರೆ ಎರಡು ಕೂಡ ಪೋಸ್ಟ್ಪೋನ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಅದು ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದಾರೆ ಎನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಆಲ್ ಒಂದು 15 ದಿನ ಕಳೆಯುತ್ತಾ ಬಂತು. ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಜಮಾ ಆಗಿ ಸ್ನೇಹಿತರೆ, ಆದರೆ 19ನೇ ಕಂತಿನ ಹಣ ಅದರ ಜೊತೆಗೆ 18ನೇ ಕಂತಿನ ಹಣ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಸ್ನೇಹಿತರೆ. ಆದರೆ ಹಾಗೆ ಆಗಲಿಲ್ಲ. 18ನೇ ಕಂತಿನ ಹಣವನ್ನೇ ಬೇರೆ ಒಂದು ಸಮಯದಲ್ಲಿ ಜಮಾ ಮಾಡಿದ್ರು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 31 ಮಾರ್ಚ್ ಆವತ್ತು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ರಂಜಾನ್ ಹಬ್ಬದ ದಿನ ಜಮಾ ಆಗಿತ್ತು. ನಿಮಗೆಲ್ಲರಿಗೂ ಕೂಡ ನೆನಪಿದ್ರೆ ಸ್ನೇಹಿತರೆ. ಈಗ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಏಪ್ರಿಲ್ 15 ಅಂದರೆ 15 ದಿನ ಕಳೆಯುತ್ತಾ ಬಂತು ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಜಮಾ ಆಗಿ. ಆಮೇಲೆ 19ನೇ ಕಂತಿನ ಹಣ ಶೀಘ್ರದಲ್ಲಿ ಹಾಕ್ತೀವಿ, ನಿಮಗೆ ಇನ್ನೇನು ಒಂದು 10 ರಿಂದ 12 ದಿನ ಗ್ಯಾಪ್ನ ನಂತರ ಹಾಕ್ತೀವಿ ಅನ್ನುವಂಥ ಒಂದು ಮಾತುಗಳು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ನ ಮೂಲಕ ತಿಳಿಸಿದ್ದರು ಸ್ನೇಹಿತರೆ. ಅದು ನಿನ್ನೆ ಅಷ್ಟೇ ಜಮಾ ಆಗಬೇಕಾಗಿತ್ತು, ಆದರೆ ನಿನ್ನೆ ಮತ್ತೆ ಹಲವಾರು ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಅದು ಪೋಸ್ಟ್ಪೋನ್ ಆಗ್ತಾ ಬಂತು ಸ್ನೇಹಿತರೆ. ಈಗ ಒಂದು ಹೊಸ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಆ ಒಂದು ಡೇಟ್ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಕೂಡ ಅದು ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಅಕ್ಕಿ ಹಣ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಏಪ್ರಿಲ್ 5 ಮಂಗಳವಾರ ಅಂತಲೇ ಹೇಳ್ಬೋದು. ನಾಳೆ ಏಪ್ರಿಲ್ 16 ಬುಧವಾರ, ಅದರ ಜೊತೆಗೆ ನಾಡಿದ್ದು ಏಪ್ರಿಲ್ 17, ಅದರ ಜೊತೆಗೆ ಶುಕ್ರವಾರ ಏಪ್ರಿಲ್ 18 ಅಂತಲೇ ಹೇಳ್ಬೋದು. ಏಪ್ರಿಲ್ 18/4/2025 ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಈಗ ಜಮಾ ಆಗಲಿದೆ ಸ್ನೇಹಿತರೆ. ಅದು ಯಾವ ತಿಂಗಳದು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಜನವರಿ ತಿಂಗಳ ಹಣ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಡಿಸೆಂಬರ್ ತಿಂಗಳವರೆಗೂ ಕೂಡ ಹಣ ಜಮಾ ಆಗಿದೆ. ಕೇವಲ ಒಂದು ಕಂತಿನ ಅಕ್ಕಿ ಹಣ ಮಾತ್ರ ಬಾಕಿ ಉಳಿದುಕೊಂಡಿದೆ. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಫೆಬ್ರವರಿ ತಿಂಗಳಿಂದ ಅಕ್ಕಿಯ ಹಣ ಬದಲಿಗೆ 10 kg ಅಕ್ಕಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು ಸ್ನೇಹಿತರೆ. ಅದಕ್ಕೋಸ್ಕರ ಇದ್ರ ಮೇಲೆ ಯಾವುದೇ ರೀತಿಯಾಗಿ ನಿಮಗೆ ಅಕ್ಕಿ ಹಣ ಅದರ ಜೊತೆಗೆ ಯಾವುದೇ ರೀತಿಯಾಗಿ ಅಕ್ಕಿ ಹಣ ಜಮಾ ಆಗೋದಿಲ್ಲ. ಯಾಕಂದರೆ ಅದರ ಬದಲಿಗೆ 10 kg ಅಕ್ಕಿಯನ್ನು ಕೊಡಲಿಕ್ಕೆ ಶುರು ಮಾಡಿರುವ ಕಾರಣ ಲಾಸ್ಟ್ ಜನವರಿ ತಿಂಗಳ ಹಣವೇ ಇನ್ನು ಅಕ್ಕಿ ಹಣ ಲಾಸ್ಟ್ ನಿಮಗೆ ಜಮಾ ಆಗೋದು ಮಾತ್ರ ಬಾಕಿ ಉಳಿದುಕೊಂಡಿದೆ ಸ್ನೇಹಿತರೆ. ಅದು 18ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಶುಕ್ರವಾರದಂದು ಎಲ್ಲರಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ 90% ಕಂಡು ಬರ್ತಾ ಇದೆ ಸ್ನೇಹಿತರೆ. ಈಗ ಸದ್ಯಕ್ಕೆ ಬಂದಿರುವಂಥ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳ ಪ್ರಕಾರ ನಾನು ಬಂದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಅದು ಕೂಡ ಏಪ್ರಿಲ್ 14 ಸೋಮವಾರ 2025 ಜಮಾ ಆಗಬೇಕಾಗಿತ್ತು. ಆದರೆ ಹಲವಾರು ಟೆಕ್ನಿಕಲ್ ಇಶ್ಯೂ ಆಗಿ ಅದರ ಜೊತೆಗೆ ಒಂದು ಹಣದಲ್ಲಿ ಆದಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಕೂಡ ಆಲ್ಮೋಸ್ಟ್ ಆಲ್ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ನ ಪ್ರಕಾರ ಅದು ಕೂಡ ಏಪ್ರಿಲ್ 18ನೇ ತಾರೀಕು ಶುಕ್ರವಾರದಿಂದ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಆದರೆ ಶುಕ್ರವಾರ ಕೂಡ ಡೌಟ್ ಥರ ಕಾಣ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್
ಸೋಮವಾರ ಕನ್ಫರ್ಮ್ ಆಗಿ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಈಗ ಶುಕ್ರವಾರ ಆದಮೇಲೆ ಬರುವಂಥ ಸೋಮವಾರ ಆ ಒಂದು ದಿನಾಂಕದಂದು ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆದರೂ ಕೂಡ ಶುಕ್ರವಾರವೂ ಕೂಡ ನೀವು ಜಮಾ ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ಶುಕ್ರವಾರ ಜಮಾ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಆದರೂ ಕೂಡ ಅದು ಡೌಟ್ ಥರ ಕಾಣ್ತಾ ಇದೆ ಸ್ನೇಹಿತರೆ. ಆದರೆ ಸೋಮವಾರವಂತೂ ಖಡಾಖಂಡಿತವಾಗಲೂ ನಿಮಗೆಲ್ಲರಿಗೂ ಕೂಡ ಜಮಾ ಆಗುವಂಥ ನಿರೀಕ್ಷೆ ಈಗ ಸದ್ಯಕ್ಕೆ ಬಂದಿರುವಂಥ ಕೆಲವೊಂದಿಷ್ಟು ಇನ್ಸೈಡ್ನ ರಿಪೋರ್ಟ್ಗಳ ಪ್ರಕಾರ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಖಂಡಿತವಾಗಲೂ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಲವಾರು ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ, ನಮಗೆ ಮೆಡಿಸಿನ್ಗೆ ತುಂಬಾ ಅವಶ್ಯಕತೆ ಇದೆ ಸರ್, ಬೇಗನೆ ಹಾಕಿಸಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ರೀತಿ ನಮ್ಮ ಕೈಯಲ್ಲಿ ಅಧಿಕಾರ ಇದ್ದರೆ ನಾವು ಖಂಡಿತವಾಗಿ ಹಾಕ್ತಿದ್ದೆ. ಆದರೆ ನಾವು ಕೇವಲ ಅಪ್ಡೇಟನ್ನು ಕೊಡ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಏನು ಕೂಡ ನಿಮಗೆ ಅವರು ಸರ್ಕಾರ ಏನು ಹೇಳ್ತಲ್ವೋ ಅದನ್ನು ನಿಮಗೆ ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸುವ ಒಂದು ಕೆಲಸವನ್ನು ಮಾತ್ರ ನಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಅಜ್ಜರಿಗೆ ಗೊತ್ತಾಗಲ್ಲ, ನೀವೇ ಹಾಕಿ ಅನ್ನುವಂಥ ಮಾತುಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತಾರೆ. ಅದರ ಜೊತೆಗೆ ಹಲವಾರು ಇನ್ನೇನು ಸ್ಕೂಲ್ ಮತ್ತು ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಮಕ್ಕಳಿಗೂ ಹಲವಾರು ವೆಚ್ಚಗಳು ಇದ್ದೇ ಇರ್ತವೆ. ಅದರ ಜೊತೆಗೆ ಮಹಿಳೆಯರಂದರೆ ರೇಷನ್ ಆಗಲಿ ಬೇರೆ ಬೇರೆ ಖರ್ಚುಗಳು ಇದ್ದೇ ಇರ್ತವೆ. ಅವರಿಗೆ ಹಣದ ಅವಶ್ಯಕತೆ ಇರುವುದರಿಂದ ಅವರು ಬೇಗನೆ ಹಾಕಿಸಿ ಸರ್ ಅನ್ನುವಂಥ ಮಾತುಗಳು ಈಗ ಕಮೆಂಟ್ ಬಾಕ್ಸಲ್ಲಿ ಹಲವಾರು ಮಹಿಳೆಯರು ಕೂಡ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ. ಇದು ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಅಕ್ಕಿ ಹಣ ಏಪ್ರಿಲ್ 18ರಂದು ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ 19ನೇ ಕಂತಿನ ಅಂದರೆ ಫೆಬ್ರವರಿ ತಿಂಗಳ 2,000 ರೂಪಾಯಿ ಕೂಡ ಅದೇ ದಿನಾಂಕದಂದು ಏಪ್ರಿಲ್ 18 ಶುಕ್ರವಾರದಿಂದ ಜಮಾ ಮಾಡುವಂಥ ನಿರೀಕ್ಷೆಯಲ್ಲಿ ಇದೆ ಸ್ನೇಹಿತರೆ. ಅವತ್ತು ಶುಕ್ರವಾರ ಜಮಾ ಆಗಲಿಲ್ಲ ಅಂದರೆ ಖಂಡಿತವಾಗಲೂ ಬರುವಂಥ ಸೋಮವಾರ ನಿಮಗೆಲ್ಲರಿಗೂ ಕೂಡ ಜಮಾ ಆಗಿ ಆಗ್ತದೆ. ಇದು ಬಂದಿರುವಂತಹ ಕೆಲವೊಂದಿಷ್ಟು ಇನ್ಸೈಡ್ನ ರಿಪೋರ್ಟ್ನ ಪ್ರಕಾರ ನಿಮ್ಮ ಜೊತೆಗೆ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈಗ ಎಲ್ಲರೂ ಕೂಡ ಮತ್ತೆ 20ನೇ ಕಂತಿನ ಬಗ್ಗೆ ಕೇಳ್ತಾ ಇದ್ದಾರೆ. ಏನು ಕೂಡ ಸಮಾಧಾನವಾಗಿರಿ. ಮೊದಲು 19ನೇ ಕಂತಿನ ಹಣ ಜಮಾ ಆಗಲಿ, ಆಮೇಲೆ 20ನೇ ಕಂತಿಗೆ ಹೋಗೋಣ ಸ್ನೇಹಿತರೆ. ಈಗ ನಾವು ಒಂದು ಮೆಟ್ಟಿಲು ಆದ ನಂತರವೂ ಇನ್ನೊಂದು ಮೆಟ್ಟಿಲು ಹತ್ತಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಮೆಟ್ಟಿಲು ಗ್ಯಾಪ್ ಕೊಟ್ಟು ಇನ್ನೊಂದು ಮೆಟ್ಟಿಲು ಹತ್ತಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ 19ನೇ ಕಂತು ಆದಮೇಲೆ 20ನೇ ಕಂತು ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಮೇ ಮೊದಲ ತಾರೀಕಿನ ಒಳಗೆ 19ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗೇ ಆಗ್ತದೆ. ಅದರ ಜೊತೆಗೆ ಮೇನ ಮೊದಲ ವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೇನ ಮೊದಲ ವಾರದಲ್ಲಿ 20ನೇ ಕಂತಿನ 2,000 ರೂಪಾಯಿ ಅಂದರೆ ಮಾರ್ಚ್ ತಿಂಗಳು 2,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಿ ಆಗ್ತದೆ. ಏನು ಕೂಡ ವರಿ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಕೂಡ ವರಿ ಮಾಡ್ಕೊಳ್ಬೇಡಿ. ಖಂಡಿತವಾಗಲಿ ಇನ್ನೇನು ಒಂದು ವಾರದ ಒಳಗೆ ನಿಮ್ಮೆಲ್ಲರಿಗೂ ಕೂಡ 19ನೇ ಕಂತಿನ ಹಣ ಖಂಡಿತವಾಗಲೂ ಜಮಾ ಆಗೇ ಆಗ್ತದೆ. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.